ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಇದು. ಏನಕ್ಕೆ ಅಂತ ಹೇಳಿದ್ರೆ ನಾವು ಈ ವಿಡಿಯೋ ಮೂಲಕ ನಾವು ಪ್ಲ್ಯಾಂಟನ್ನು ಹೇಗೆ ನಾವು ಕಾಪಾಡ್ಕೋಬೇಕು, ನಾವು ಹೇಗೆ ಅದನ್ನೆಲ್ಲ ಸಾಯಿಸಬಾರ್ದು, ಹೇಗೆ ಸಾಯಿಸ್ತಾ ಇದ್ದೀವಿ, ಏನೇನು ಪಾಯಿಂಟ್ಸನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಒಂದು ಪ್ಲ್ಯಾಂಟನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪಾಯಿಂಟ್ಸ್, ಕೀ ಫ್ಯಾಕ್ಟರ್ಸ್ ಯಾವುದು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು ಪ್ಲ್ಯಾಂಟನ್ನು ಅಥವಾ ಒಂದು ಗಿಡನ ನರ್ಸರಿಯಿಂದ ಆಗಲಿ ಅಥವಾ ನಾವು ಫ್ರೆಂಡ್ ಮನೆಯಿಂದ ತೊಗೊಂಬಂದ್ವಿ ಅಂತ ಹೇಳಿದ್ರೆ ತೊಗೊಂಬರುವಾಗಲೇ ನಮಗೆ ಅಂದ್ಕೋಬೇಕು ನನ್ನ ಟೈಮ್ ಶೆಡ್ಯೂಲಿಗೆ ಆ ಪ್ಲ್ಯಾಂಟು ಮ್ಯಾಚ್ ಆಗುತ್ತಾ ಅಂತ. ಲೈಕ್ ನಾವು ಹೋಲ್ ಡೇ ಬ್ಯುಸಿ ಇರಬಹುದು, ಆದರೆ ನನ್ನ ಒಂದು ಶೆಡ್ಯೂಲಿಗೆ ಈ ಪ್ಲ್ಯಾಂಟನ್ನು ನಾನು ಮೇಂಟೈನ್ ಮಾಡೋಕ್ಕಾಗುತ್ತಾ, ಆ ಒಂದು ಬೇಸಿಕ್ ಐಡಿಯಾ ಇದ್ದರೆ ನಿಮಗೆ ಆ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ, ಯಾವಾಗೆಲ್ಲ ವಾಟ್ರಿಂಗ್ ಮಾಡಬೇಕು, ಅದಕ್ಕೆ ಲೈಟ್ದು ರಿಕ್ವೈರ್ಮೆಂಟ್ ಹೇಗಿದೆ ಅಂತೆಲ್ಲ ತಿಳ್ಕೊಂಡು ತೊಗೊಂಬಂದರೆ ತುಂಬ ಅನುಕೂಲ ಆಗುತ್ತೆ. ಈಗ ನಾವು ನರ್ಸರಿಯಿಂದ ಒಂದು ಗಿಡ ತೊಗೊಂಬರ್ತೀವಿ ಅಂತ ಅಂದರೆ ಫಸ್ಟ್ ಕ್ವಶನ್ನೇ ಅದು ಇಂಡೋರ್ ಪ್ಲ್ಯಾಂಟಾ ಅಥವಾ ಔಟ್ಡೋರ್ ಪ್ಲ್ಯಾಂಟಾ ಅಂತ ಕೇಳಿನೇ ತೊಗೋತೀವಿ. ಇವಾಗ ನಾವು ಯೋಚನೆ ಮಾಡ್ಬೋದು, ಇಂಡೋರ್ ಅಂತ ಹೇಳಿದ್ರೆ ಕಂಪ್ಲೀಟ್ 100% ಇಂಡೋರಲ್ಲಿ ಯಾವುದೇ ಪ್ಲ್ಯಾಂಟ್ಸು ಸಹ ಬರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದು ಫೋಟೋಸಿಂಥಸಿಸ್ ಮಾಡಬೇಕು ಅಂದರೆ ಸನ್ಲೈಟ್ ಕಂಪಲ್ಸರಿ ಬೇಕೇ ಬೇಕು. ಅದಕ್ಕೆ ನಾವು ಬ್ರೈಟ್ ವಿಂಡೋ ಪಕ್ಕ ನಾವು ಪ್ಲೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಕೆಲವು ಪ್ಲ್ಯಾಂಟ್ಗಳು ತುಂಬ ಈಸಿಯಾಗಿ ಬರುತ್ತೆ, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಈ ಥರ ಒಂದು ಗಿಡಗಳನ್ನು ಬ್ಯುಸಿ ಶೆಡ್ಯೂಲ್ ಇರೋಂತಹ ಪರ್ಸನ್ಸು ಅದ್ರ ಬಗ್ಗೆ ಸ್ವಲ್ಪ ನೋಡಿ ತಿಳ್ಕೊಂಡು ತೊಗೊಂಬಂದರೆ ನಾವು ಗಿಡಗಳನ್ನು ಸಾಯಿಸುವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ನಾವು ಮನೆಯಲ್ಲಿ ಒಂದು ಪೆಟ್ ಹೇಗೆ ಅಥವಾ ನಾಯಿನೇ ಆಗಲಿ ಬೆಕ್ಕನ್ನೇ ಆಗಲಿ ಸಾಕ್ತೀವಿ, ಅದೇ ಥರ ಗಿಡಗಳಿಗೂ ಸಹ ಜೀವ ಇದೆ ಅಂತ ಅಂದ್ಕೊಂಡು ನಾವು ಅದನ್ನು ಬೆಳೆಸ್ಕೋಬೇಕು. ಈಗ ನಾವು ಒಂದು ನಾಯಿನ ಆಚೆ ಕರ್ಕೊಂಡು ಹೋಗಿ ವಾಕಿಂಗಿಗೆ ಒಂದು ರೌಂಡು ಎಲ್ಲ ಕಡೆ ಓಡಾಡ್ಸ್ಕೊಂಡು ಬರ್ತೀವಿ, ಅಥವಾ ಅದ್ರ ಜೊತೆಗೆ ಒಂದು ಬೀದಿ ನಾಯಿಗಳ ಜೊತೆ ಅದು ಆಟ ಆಡ್ಕೊಂಡು ಬರುತ್ತೆ ಅಂದ ತಕ್ಷಣ ಮೊದಲು ಬಂದ ತಕ್ಷಣ ನಾವು ಅದಕ್ಕೆ ಉಣ್ಣೆ ಏನಾದರೂ ಹತ್ಕೊಂಡಿದ್ಯಾ, ಟಿಕ್ಸ್ ಏನಾದರೂ ಬಂದಿದೆಯಾ ಅಂತ ಫಸ್ಟ್ ನೋಡ್ತೀವಿ. ಹಾಗೆಯೇ ನಾವು ಗಿಡಗಳಿಗೆ ನಾವು ಪ್ರತಿದಿನ ಅಥವಾ ನಮ್ಮ ಕಣ್ಮುಂದೆ ಪ್ಲ್ಯಾಂಟ್ ಇದೆ ಅಂತ ಹೇಳಿದ್ರೆ, ನರ್ಸರಿಯಿಂದ ತೊಗೊಂಬಂದ್ವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಹುಳಗಳು ಬಂದಿದೆಯಾ, ಮೀಲಿ ಬಗ್ಸ್ ಆಗಲಿ ಬೇರೆ ಏನಾದರೂ ಇನ್ಸೆಕ್ಟ್ ಅಟ್ಯಾಕ್ ಆಗಿದೆಯಾ ಅಂತ ನೋಡಿಕೊಂಡು ತದನಂತರ ಅದು ನಾವು ನಮ್ಮ ಬೇರೆ ಗಿಡಗಳ ಜೊತೆಗೆ ಸ್ಟೈಲಿಂಗ್ ಮಾಡೋಕ್ಕೆ ಇಡಬಹುದು. ಅದಕ್ಕಿಂತ ಮುಂಚೆನೇ ನೀವು ಕರೆಕ್ಟಾಗಿ ಗಿಡನ ಥರೋವಾಗಿ ಅಬ್ಸರ್ವ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ನನ್ನ ಮಾಮೂಲು ಗಿಡಗಳ ಜೊತೆ ಸೇರಿಸ್ಕೋಬೋದು ಅಂದಾಗ ಮಾತ್ರ ಅದ್ರ ಪಕ್ಕಕ್ಕೆ ನೀವು ಇಡೋಕ್ಕೆ ಅಥವಾ ನೀವು ಹೊಸ ಏನು ಒಂದು ಪಾಟ್ ಇಟ್ಟಿರ್ತೀರ ರೀಪಾಟಿಂಗ್ ಮಾಡೋಕ್ಕೆ ನೀವು ಮನಸ್ಸು ಮಾಡಬಹುದು. ನರ್ಸರಿಯಿಂದ ತೊಗೊಂಬಂದ ತಕ್ಷಣ ನಾನು ರೀಪಾಟಿಂಗ್ ಮಾಡಬೇಕು ಅನ್ನೋ ಅರ್ಜೆನ್ಸಿಗೆ ನೀವು ಯಾವುದೇ ಕಾರಣಕ್ಕೂ ಹೋಗಬೇಡಿ. ಏನಕ್ಕೆ ಅಂದರೆ ಪ್ಲ್ಯಾಂಟಿಗೆ ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅದು ಸರ್ವೈವ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಆ ಒಂದು ನರ್ಸರಿ ಎನ್ವಿರಾನ್ಮೆಂಟ್ ಆ ಪಾಟಲ್ಲೇ ಅದಕ್ಕೆ ಒಂದು 3-4 ಡೇಸ್ 1 ವೀಕ್ವರೆಗೆ ಬಿಟ್ಟು ನೀವು ಆಮೇಲೆ ರೀಪಾಟಿಂಗ್ ಮಾಡಿಕೊಂಡ್ರೆ ಅದು ಸರ್ವೈವಲ್ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಆದಷ್ಟು ವಿಂಡೋ ಪಕ್ಕ ಬ್ರೈಟ್ ಪ್ಲೇಸ್ ಪಕ್ಕ ನೀವು ಪ್ಲ್ಯಾಂಟ್ಸ್ನ ವೀಕ್ಲಿ ಒನ್ಸು ನೀವು ಪ್ಲ್ಯಾಂಟನ್ನ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಲೈಕ್ ಅದು ಎಲೆಗಳು ನಿಮಗೆ ಸಿಗ್ನಲ್ ಕೊಡುತ್ತೆ, ನಾನು ತುಂಬ ಥರ್ಸ್ಟಿ, ನಂಗೆ ತುಂಬ ಹಸಿವಾಗಿದೆ ಅಥವಾ ನಂಗೆ ಬಾಯಾರಿಕೆ ಆಗಿದೆ, ನೀನು ನೀರು ಕೊಡಬೇಕು ಅನ್ನೋದನ್ನು ನಿಮಗೆ ಸ್ವಲ್ಪ ಅದು ಸಿಗ್ನಲ್ ಮಾಡೋ ಥರ ಖಂಡಿತ ಒಂದು ಪ್ಲ್ಯಾಂಟ್ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಆ ಒಂದು ಸಿಗ್ನಲ್ಸ್ ಆಗಲಿ ಸೈನ್ಸ್ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗಿಡಗಳನ್ನು ಸಾಯಿಸೋದು ತುಂಬ ಕಮ್ಮಿ. ಈಗ ನೀವು ನೋಡ್ಬೋದು, ಇದು ಒಂದು ಪ್ಲ್ಯಾಂಟ್ ನಾನು ಕಂಪ್ಲೀಟ್ ಔಟ್ಡೋರಲ್ಲಿ ಇದ್ದಿದ್ದು ಪ್ಲ್ಯಾಂಟನ್ನು ತೊಗೊಂಬಂದು ನಾನು ಇಂಡೋರಲ್ಲಿ ಇಟ್ಟಿದ್ದೀನಿ. ಇದು ಒಂದು ಪ್ಲ್ಯಾಂಟ್ ಏನೋ ಚೆನ್ನಾಗಿ ಬರ್ತಾಯಿದೆ, ಡಂಪ್ಕೇನು ಪ್ಲ್ಯಾಂಟ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ಪಕ್ಕದಲ್ಲಿರೋಂಥ ಚೈನೀಸ್ ಎವರ್ಗ್ರೀನ್ ಪ್ಲ್ಯಾಂಟ್ನ ನೀವು ನೋಡ್ಬೋದು, ಎಲೆಗಳೆಲ್ಲ ತುಂಬ ಎಲ್ಲೋ ಆಗಿ ತುಂಬ ಡ್ರೂಪಿಯಾಗಿ ಬರ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಬ್ರೈಟ್ ಸನ್ಲೈಟ್ ಬೇಕು. ನನ್ನ ವಿಂಡೋ ಪಕ್ಕ ಬರ್ತಿರೋ ಸನ್ಲೈಟ್ ಅದಕ್ಕೆ ಸಾಕಾಗ್ತಾ ಇಲ್ಲ, ಮತ್ತು ಎಲೆಗಳೆಲ್ಲ ಹೀಗೆ ಯೆಲ್ಲೋ ಕಲರ್ ಆಗಿ ಮುದುಡ್ತಾ ಇದ್ದಾವೆ. ನಾನು ಇಮಿಡಿಯೇಟಾಗಿ ಅದನ್ನು ಆಚೆಗೆ ಶಿಫ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಪ್ಲ್ಯಾಂಟ್ ಸರ್ವೈವಲ್ಲು ತುಂಬ ಕಮ್ಮಿ ಆಗುತ್ತೆ. ಈ ಥರ ಕೆಲವೊಂದು ಸೈನ್ಸು ಪ್ಲ್ಯಾಂಟು ನಮಗೆ ತೋರಿಸುತ್ತೆ, ಎಲೆಗಳು ಬೀಳ್ತಾ ಇದೆಯಾ, ಡ್ರೂಪ್ ಆಗ್ತಾ ಇದೆಯಾ, ಅದಕ್ಕೆ ವಾಟರಿಂಗ್ ತುಂಬ ಥರ್ಸ್ಟಿ ಇದೆಯಾ ಪ್ಲ್ಯಾಂಟು, ಇಲ್ಲ ತುಂಬ ಸಾಗಿಯಾಗಿ ಅದು ನೀರು ಅಥವಾ ನಮ್ಮ ಡ್ರೈನೇಜ್ ಪಾಟಲ್ಲಿ ಏನಿರೋ ಡ್ರೈನೇಜ್ ಹೋಲ್ಸಲ್ಲಿ ನೀರು ಕರೆಕ್ಟಾಗಿ ಹೋಗದೇನೆ ನೀರು ಅಲ್ಲೇ ಸ್ಟೋರ್ ಆಗಿ ಅದರಿಂದ ಏನಾದರೂ ಒಳಗೆ ರೂಟ್ ರಾಟ್ ಆಗ್ತಾ ಇದೆಯಾ, ಎಲೆಗಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಈ ಥರ ಶೀತ ಎಲ್ಲ ಉಳ್ಕೊಂತು ಅಂತ ಹೇಳಿದ್ರೆ ಫಂಗಸ್ ಅಟ್ಯಾಕು ತುಂಬ ಬೇಗ ಆಗುತ್ತೆ ಪ್ಲ್ಯಾಂಟಿಗೆ. ಆ ಥರ ಕಂಡೀಷನ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಎಲೆಗಳು ನಿಮಗೆ ಇಂಡಿಕೇಟ್ ಮಾಡಿದ ತಕ್ಷಣ ಅದು ವೆದರ್ ಇಸ್ ಥರ್ಸ್ಡೇ ಆಗಿರ್ಬೋದು ಅಥವಾ ಸಾಗಿ ಆಗಿರ್ಬೋದು, ನೀವು ಇಮ್ಮಿಡಿಯೇಟಾಗಿ ಅಟೆನ್ಷನ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಆ ಪ್ಲ್ಯಾಂಟ್ನ ಕಳ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಅದು ಕೂಡ ನಿಮಗೆ ಇವಾಗ ಬೆಕ್ಕಿಗೆ ಅಥವಾ ಹಸಿವಾಗಿದೆ ಅಂತ ಹೇಳಿದ್ರೆ ಅದು ನಿಮ್ಮಿಂದನೇ ಓಡಾಡ್ತಿರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ ಅವು ಬೆಕ್ಕಿಗೆ ಹಸಿವಾಗಿದೆ ಅಂತ. ಆದರೆ ಪ್ಲ್ಯಾಂಟು ನಮ್ಗಳಿಗೆ ಅದರ ಎಲೆಗಳ ಮೂಲಕ, ಅದರ ಒಂದು ಅಪಿಯರೆನ್ಸ್ ಮೂಲಕ ನಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ, ನಾನು ತುಂಬ ಥರ್ಸ್ಟಿ ಆಗಿದ್ದೀನಿ, ನಂಗೆ ತುಂಬ ಬಾಯಾರಿಕೆ ಆಗಿದೆ, ಇಲ್ಲ ನನಗೆ ಈ ಮಣ್ಣು ನಂಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಥವಾ ಬಗ್ಸ್ ಬಂದಿದೆ, ನನಗೆ ಎಲೆಗಳು ಬೀಳ್ತಾ ಇದೆ ನೋಡು ಅನ್ನೋ ಥರ ನಿಮಗೆ ಸಿಗ್ನಲ್ ಮಾಡುತ್ತೆ.
ಅದನ್ನು ನೀವು ನಿಜವಾಗ್ಲೂ ನಿಮಗೆ ಪ್ಲ್ಯಾಂಟ್ ಬಗ್ಗೆ ಪ್ರೀತಿ ಇದೆ ಅಥವಾ ಅದನ್ನು ಒಂದು ಕಾಳಜಿಯಿಂದ ನೀವು ಬೆಳೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನೀವು ಅದಕ್ಕೆ ಒಂದು ಏನು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ತೊಗೋತೀರಾ. ಆ ಥರ ಏನಾದರೂ ಇನ್ಸೆಕ್ಟ್ ಆಗಿದೆ, ಅದಕ್ಕೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಎಲೆಗಳನ್ನ ಅಥವಾ ಕಾಂಡಗಳನ್ನ ಕಟ್ ಮಾಡಿ ತೆಗೆಯೋದು ಆ ಥರ ಎಲ್ಲ ಮಾಡಬೇಕು. ಮತ್ತು ಟ್ರಿಮ್ ಮಾಡಿ ಆವಾಗವಾಗ ಪ್ಲ್ಯಾಂಟಿಗೆ ನಾವು ಒಂದು ಬೆಳೆಯೋದಕ್ಕೆ ಚೆನ್ನಾಗಿ ಅವಕಾಶ ಮಾಡಿಕೊಡ್ಬೇಕು. ನಾವು ವಾರಕ್ಕೆ ಒಂದ್ಸಲನಾದ್ರೂ ಪ್ಲ್ಯಾಂಟ್ ಹೇಗೆ ಬರ್ತಾಯಿದೆ, ಹೊಸ ಗ್ರೋತ್ ಏನಾದರೂ ಬಂದಿದೆಯಾ, ಎಲೆಗಳೆಲ್ಲ ಹೇಗಾಗಿದ್ದಾವೆ ಅದೆಲ್ಲನೂ ನಾವು ಕಂಪ್ಲೀಟಾಗಿ ನೋಡ್ಕೋಬೇಕು. ಇಲ್ಲ ಬೆಳಕು ಸಾಕಾಗ್ತಾ ಇಲ್ವಾ ಅದಕ್ಕೆ, ಅಥವಾ ಕಂಪ್ಲೀಟಾಗಿ ಬಿಸಿಲು ಜಾಸ್ತಿ ಬಿದ್ದು ಸನ್ ಬರ್ನ್ ಏನಾದರೂ ಆಗಿದೆಯಾ ಲೀಫ್ಗೆ, ಆ ಥರ ಎಲ್ಲ ನಾವು ಅಬ್ಸರ್ವ್ ಮಾಡಿಕೊಂಡ್ರೆ ನಮ್ಮ ಎಂಡಲ್ಲಿ ನಾವು ಆದಷ್ಟು ಗಿಡಗಳನ್ನು ನಾವು ಸೇವ್ ಮಾಡ್ಕೋಬೋದು, ಉಳಿಸ್ಕೋಬೋದು. ಅದರಿಂದ ನಿಮಗೆ ಸಿಗೋವಂಥ ಖುಷಿ ತುಂಬ ಹೇಳೋಕ್ಕೆ ಆಗಲ್ಲ. ಈಗ ಹೊಸದೊಂದು ಗ್ರೋತ್ ಬರ್ತಾಯಿದೆ ಒಂದು ಪ್ಲ್ಯಾಂಟಿಂದ, ಅದು ತುಂಬ ಖುಷಿಪಟ್ಟು ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದರಿಂದ ನಮಗೆ ಸಿಗೋವಂಥ ಖುಷಿ ಮತ್ತೆ ಎಲ್ಲೂ ಸಿಗೋದಿಲ್ಲ. ಈ ಥರ ಆದಷ್ಟು ನೀವು ಮನೆಯಲ್ಲೇ ನಿಮ್ಮ ಎಂಡಲ್ಲೇ ಎಷ್ಟು ಸಾಧ್ಯ ಅಷ್ಟು ಗಿಡಗಳ ಬಗ್ಗೆ ಅಬ್ಸರ್ವ್ ಮಾಡ್ಕೊಳ್ಳಿ. ಅದು ವಾರಕ್ಕೊಂದ್ಸಲನಾದರೂ ನೀವು ಚೆಕ್ ಮಾಡ್ಕೋತಾ ಇರಿ ಹೇಗೆ ಬರ್ತಾಯಿದೆ, ಸಾಯಿಲ್ ಕಂಡೀಷನ್ ಹೇಗಿದೆ ಅಂತ. ಈ ಥರ ಮಾಡೋದ್ರಿಂದ ಗಿಡಗಳು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ಗಿಡಗಳು ನಮ್ಮ ಒಂದು ಪ್ಲೇಸಿಗೆ ಅಡ್ಜಸ್ಟ್ ಆಗಿದೆ ಅಂತ ಅವುಗಳು ತುಂಬ ಕ್ಲಿಯರಾಗಿ ಇಂಡಿಕೇಟ್ ಮಾಡುತ್ತೆ. ಕೇರ್ ಮಾಡ್ತಾ ಇದ್ದೀವಿ ನಾವು ಪ್ಲ್ಯಾಂಟಿಗೆ ಅಂತ ಹೇಳಿದ್ರೆ ಖಂಡಿತ ಅದು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕ್ಯೂರ್ ಆಗಿ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಅಂತ ಸ್ಟಾರ್ಟಪ್ ಆಗುತ್ತೆ. ಹೇಗಿತ್ತು ಫ್ರೆಂಡ್ಸ್ ಈ ವಿಡಿಯೋ? ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ ಥಮ್ಸ್ ಅಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.